ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರೆ, ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ಧವಾರದ್, ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರಾ ಇಂಡಿಯಾ ಏಜ್. ಎಲ್ಲರಿಗೂ ಕೂಡ ಮುಂಜಾನೆಯ ಶುಭಾಶಯಗಳು. ಏನು ಇವತ್ತಿನ ಒಂದು ಪ್ರಮುಖವಾದ ವಿಚಾರ ಏನಂದ್ರೆ, ವಿಶೇಷವಾಗಿರುವತ್ತು ಸಂಡೇ ಸಮಾಚಾರದಲ್ಲಿ ನಾವು ಬರ್ತಕ್ಕಂಥ PSTR ಮತ್ತು GPSTR ನ ನೇಮಕಾತಿ ಸಂಬಂಧಿಸಿದಂತೆ ನ್ಯೂ ವೇಟೇಜು, ಆಮೇಲೆ PC ಎಕ್ಸಾಮ್ಸ್ ಯಾರು ನಡೆಸ್ತಾರೆ ಅಂತ ಕೇಳ್ತಾ ಇದ್ರು ತುಂಬಾ ಜನ. PC ಎಕ್ಸಾಮ್ ಯಾರು ನಡೆಸ್ತಾರೆ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆ ಒಂದು ಸಂಬಂಧಿಸಿದ ಮಾಹಿತಿ. ಮತ್ತೆ ನಂದು TET ಆಗಿಲ್ಲ, ಏನು TET ಆಗಿಲ್ಲ ಸರ್ ಅಂತಿರು. TET ಆಗಿಲ್ಲ, TET ಕಾಲ್ ಆಗುತ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಆಮೇಲೆ TET ಆಗದೆ ಇರ್ತಕ್ಕಂಥ ವಿದ್ಯಾರ್ಥಿ ಏನು ಸ್ಪರ್ಧಾ ಮಿತ್ರರು ಮತ್ತು B.Ed ಮಾಡಿರ್ತಕ್ಕಂಥ ಒಂದು ಸ್ನೇಹಿತರಿಗೆ ಹೇಳೋದೇನೆಂದ್ರೆ, ಪ್ಲಾನ್ ಬಿ ಏನಿದೆ ನಿಮ್ಮದು ಅದು ಕೇಳೋದು ವಿಚಾರ. ಪ್ಲಾನ್ ಬಿಗೆ ಡಿಸ್ಕಷನ್ ಮಾಡೋಣ. ಪ್ಲಾನ್ ಬಿ ಇಲ್ಲಾಂದ್ರೆ ನಾವು ಕಾಂಪಿಟೇಟಿವ್ ಜಗತ್ತಿಗೆ ಯಾಕೆ ಬರ್ಬೇಕು ಇಲ್ಲಿ, ಅದೊಂದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಈ TET ಇಲ್ಲಾಂದ್ರೂ ಕೂಡ ಪ್ಲಾನ್ ಬಿ ಅಲ್ಲಿ ಏನ್ ಇಂಪ್ಲಿಮೆಂಟ್ ಮಾಡಬಹುದು, ಇದರಿಂದ ನಮ್ಗೆ ಅವಕಾಶ ಏನಿದೆ, ಈ ಪ್ಲಾನ್ ಬಿ ಮೂಲಕ TET ಹೆಂಗ್ ಪಾಸ್ ಮಾಡ್ಕೋಬೇಕು, ಇರ್ತಕ್ಕಂಥ ಅವಕಾಶಗಳನ್ನ ನಾವು ಯಾವ ತರ ಬಳಸ್ಕೋಬೇಕು, ಈ PC ಎಕ್ಸಾಮ್ಸ್ ಅನ್ನ ಯಾವ ತರ ತಯಾರಿಯನ್ನ ಮಾಡ್ಕೋಬೇಕು ಅನ್ನೋದನ್ನ ಒಂದು ಚಿಕ್ಕದಾಗಿರ್ತಕ್ಕಂಥ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕ್ಲೆವರಾ ಇಂಡಿಯಾ ಅಕಾಡೆಮಿ ಸ್ವಾಗತ, ಸುಸ್ವಾಗತ. ಬನ್ನಿ ಇವತ್ತಿನ ಸಂಡೇ ಸಮಾಚಾರದಲ್ಲಿ ಏನಿದೆ ನೋಡೋಣ. ಮೊದಲಿಗೆ ನೋಡೋಣ ಸಂಡೇ ಸಮಾಚಾರದ ಒಂದು ಭಾಗವಾಗಿ. ತುಂಬಾ ಜನ ನನಗೆ ಈ ಪೊಲೀಸ್ ಆಕಾಂಕ್ಷಿಗಳು ಕೇಳ್ತಾ ಇದ್ರು, ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳು ಕೇಳ್ತಾ ಇದ್ರು, ಸರ್ ಇದನ್ನ ಏನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಯಾರು ನಡೆಸ್ತಾರೆ ಅಂತ. ನೋಡಿ, ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ನೋಡೋಣ. ಆಕ್ಚುಲಿ ಇದು ಓಲ್ಡ್, ಬಟ್ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ನೋಡಿ, ಮೇಲ್ಕಂಡ ವಿಷಯ ಪೊಲೀಸ್ ಇಲಾಖೆ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆ ನಡೆಸುವ ಕುರಿತಾಗಿರ್ತಕ್ಕಂಥ ಒಂದು ಪತ್ರ ಇದು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪ್ರಸ್ತಾವನೆಯಲ್ಲಿ ಕೋರಿರುವಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ರಿಕ್ತವಿರುವ ವಿವಿಧ ವೃಂದಗಳ ಈ ಕೆಳಕಂಡ ಒಟ್ಟು 4656 ಹುದ್ದೆಗಳನ್ನು ಭರ್ತಿ ಮಾಡಲು ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಅನುಮತಿ ನೀಡಿದೆ ಎಂದು ತಮಗೆ ತಿಳಿಸಲು ನಿರ್ದೇಶಿತನಾಗಿದ್ದೇನೆ ಅಂತ ಒಂದು ಲೆಟರ್ ಇದು. ಎಲ್ಲಿಂದ? ಹೋಮ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಇಂದ. ಹೋಮ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್, ಹೌದಾ, ಹೋಮ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ. ನೋಡಿ, ಆತ್ಮೀಯ ಒಂದು ಪೊಲೀಸ್ ಆಕಾಂಕ್ಷಿಗಳಿಗೆ ನಿಮ್ಗೆ ಇರ್ತಕ್ಕಂಥ ಒಂದು ಅವಕಾಶ ಏನಂದ್ರೆ, KE ಈ ಸಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಏನು PC ಮತ್ತು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನ ಮತ್ತು ಪೊಲೀಸ್ ಸಶಸ್ತ್ರ APC, ಸಿವಿಲ್, KSRP, KSISF ಇವೆಲ್ಲ ಒಂದು ಏನು 4656 ಹುದ್ದೆಗಳನ್ನ KE ಇಂದ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಸಾಧ್ಯ ಆದ ಮಟ್ಟಿಗೆ ನಿಮ್ಮ ಒಂದು ಅಧ್ಯಯನ ಹೆಂಗಿರ್ಬೇಕಂದ್ರೆ, ಮೊದ್ಲಿನ ತರ ಅಲ್ಲ, ನಾನು ಬಂದೆ ನಾನು ಹೋದೆ ಅಂತ ಪ್ರಶ್ನೆ ಬರಲ್ಲ. ಇಲ್ಲಿ ಏನಿದ್ರು ಒಳಾರ್ಥದಲ್ಲಿ ಗೂಢಾರ್ಥದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಬರ್ತಿದ್ದಾವ. ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ, ನಾನು HK ಲಾಸ್ಟ್ ಟೈಮ್ ನಡೆದಿರ್ತಕ್ಕಂಥ ಒಂದು SD ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದ್ ನೋಡ್ರಿ. ಆ ಕ್ವಶನ್ ಪೇಪರ್ ಏನಾದ್ರು ನೀವು ಬಿಡ್ಸಕ್ ಪ್ರಯತ್ನ ಮಾಡ್ಬೇಕು, ಅಂತ ಪ್ರಶ್ನೆ ಪತ್ರಿಕೆ ಏನು ಬರುತ್ತಾ. ಸೊ ಅಂತ ಪ್ರಶ್ನೆ ಪತ್ರಿಕೆಗೆ ಆಧಾರಿತವಾಗಿ ನಿಮ್ಮ ಅಧ್ಯಯನ ಆಳವಾಗಿರ್ತಕ್ಕಂಥ ಒಂದು 360 ಡಿಗ್ರಿ ಏನು 360 ಡಿಗ್ರಿ ಇರ್ತಕ್ಕಂಥ ಒಂದು ಅಧ್ಯಯನ ನಡೆಸ್ರಿ, ಅಂದ್ರೆ ನೀವು PC ಆಗಕ್ ಸಾಧ್ಯ. ಮುಂಚೆ KSP ನಡೆಸ್ತಿತ್ತು, ಏನು KSP ನಡೆಸ್ತಿತ್ತು. ಅವಾಗ ನಾವೇನ್ ಮಾಡಬಹುದಾಗಿತ್ತು, ಏನಂದ್ರೆ ಉದಾಹರಣೆ ಹೇಳ್ತು, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವ್ದು ಕೇಳಿದ್ರೆ ಹೇಳ್ತಿದ್ರು ಹಂಪಿ ಅಂತ ಹೇಳ್ಬೋದು, ಅಲ್ಲೇ ವಿಜಯನಗರ ಅಂತ ಕೊಟ್ಟರು ಬರ್ತಿತ್ತು. ಇವಾಗ ಹಂಗಿಲ್ಲ. ಈಗ ಇನ್ನೇನ್ ಕೇಳ್ತಾನಂದ್ರ, ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು ಎನ್ನೋ ಪ್ರಶ್ನೆನೂ ಬರುತ್ತಿಲ್ಲ. ಅಂದ್ರೆ ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ ಐಹೊಳೆ, ಹೌದಾ. ಮೊದಲ ರಾಜಧಾನಿ ಗೊತ್ತಿಲ್ತಕ್ಕಂಥ ವಿಚಾರಗಳನ್ನ ಅವರೆಲ್ಲ ಕೇಳ್ಕೊತ ಹೋಗ್ತಾರೆ. ಮತ್ತೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆ ಬರ್ತಾವ ಇಲ್ಲಿ. 1 ಸರಿ, 2 ಸರಿ, 3 ಸರಿ, ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ ಆಳವಾಗಿರ್ತಕ್ಕಂಥ ಅಧ್ಯಯನ ಮಾಡ್ಬೇಕಾಗತ್ತ. ಮತ್ತೆ ಇನ್ನ PC ಆಗೋರೆಲ್ಲ 90% ಇವತ್ತೇನಂದ್ರೆ ಎಲ್ಲರೂ ಡಿಗ್ರಿ ಮುಗಿಸಿರ್ತಾರೆ. ಯಾರು ಕೇವಲ PUC ಮೇಲೆ ಬರಂಗಿಲ್ಲ. ಇಲ್ಲೆಲ್ಲ ಇರ್ತಕ್ಕಂಥ ಒಂದು ಸಿಚುವೇಶನ್ ಹೆಂಗೈತೆ ಅಂದ್ರೆ, ಮಾಸ್ಟರ್ ಡಿಗ್ರಿ ಮುಗಿಸಿದಾರು ಕೂಡ PC ಆಗ್ತಿದ್ದಾರೆ. ಹಾಗಾಗಿ ಒಂದು ವೈಯಕ್ತಿಕ ಸಜೆಷನ್ ಅಂದ್ರೆ, ಸಾಧ್ಯ ಆದ ಮಟ್ಟಿಗೆ ಆಳವಾದ ಅಧ್ಯಯನ ಮಾಡ್ರಿ, ಟೆಸ್ಟ್ ಸಿರೀಸ್ಗಳನ್ನ ಅಟೆಂಡ್ ಮಾಡ್ರಿ. ನಿಮ್ಮೆಲ್ಲರೂ ಕೂಡ ಒಂದು ಉತ್ತಮವಾದ ಫಲಿತಾಂಶ ಪಡೆಯಲು ಹೆಲ್ಪ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಇನ್ನು PSTR ಮತ್ತೆ GPSTR. ಇನ್ನು GPSTR ನೋಡಿ ಸ್ನೇಹಿತರೆ, ಈ ಗೆಜೆಟ್ ಅಲ್ಲಿ ಪ್ರಕಟಗೊಂಡಿದೆ ಇದರ ಮಾನದಂಡಗಳು ಏನಂತ. ಸಂಬಂಧಿಸಿದ ಅಂತಿಮ ತಿದ್ದುಪಡಿಗಳ ಅನ್ವಯವಾಗಿರ್ತಕ್ಕಂಥ ಒಂದು ನ್ಯೂ ವೇಟೇಜ್ ಬಂದಿದೆ. ಇಲ್ಲಿ ನ್ಯೂ ವೇಟೇಜ್ ನೋಡ್ರಿ, ಈಗ ರಿಕ್ರೂಟ್ಮೆಂಟ್ ಅಂತ ಬ್ಯಾಕಪ್ ಸ್ಕೋರ್ ಇತ್ತು, ಮೊದಲೆಲ್ಲ ರಿಮೂವ್ ಆಗಿತ್ತು. ಇವಾಗ ಇರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಮತ್ತೆ ಶಾಲಾ ಶಿಕ್ಷಣ ಇಲಾಖೆ ಕೈಗೊಂಡಿರ್ತಕ್ಕಂಥ ಹೊಸ ಕ್ರಮವಾಗಿ ನ್ಯೂ ವೇಟೇಜ್ ಅನ್ನ ಈ ತರ ನೋಡ್ಬೋದು ನಾವೀಗ. ಇನ್ನು PSTR GPSTR ಎರಡು ಒಂದೇ ತೂಕ ಇರ್ತಕ್ಕಂಥ ನೋಡ್ತೀವಿ ಇಲ್ಲಿ. 1 to 5th ಮತ್ತು 6 to 8th
ಹೌದಾ. CET ಎಷ್ಟು ಹಿಡಿತಾರೆ ಅಂದ್ರೆ 70% ಹಿಡಿತಾರೆ ಇಲ್ಲಿ. TET ಎಷ್ಟು ಕನ್ಸಿಡರ್ ಮಾಡ್ತಾರೆ, 20% ಕನ್ಸಿಡರ್ ಮಾಡ್ತಾರೆ. ಡಿಗ್ರಿ 8%, BEd ಕೇವಲ 2%. ಟೋಟಲ್ ಆಗಿ 100% ಅನ್ನ ನಾವು ನೋಡ್ತಾ ಇದೀವಿ. ಇಲ್ಲಿ ಹೊಸ ವೇಟೇಜ್ ಬಂದೈತಿ, ಯಾರು ಕೂಡ ಗಾಬರಿಗಳು ಅಂತಿಲ್ಲ. ಇಲ್ಲಿ ಏನಂದ್ರೆ ನನ್ನ ಡಿಗ್ರಿ ಕಡಿಮೆ ಆಗೈತಿ, ನನ್ನ ಡಿಗ್ರಿ ಇಲ್ಲ ಪರ್ಸೆಂಟೇಜ್ ಇಲ್ಲ, ನಾನು ಹೆಂಗ್ ಮಾಡೋದಂತ ಪ್ರಶ್ನೆ ಉದ್ಭವಿಸ್ತಿತ್ತು. ಬಟ್ ಥಿಂಕ್ ಮಾಡಕ್ ಹೋಗ್ಬೇಡ್ರಿ, ನಿಮ್ ಗ್ರ್ಯಾಂಡ್ ಪರ್ಸೆಂಟೇಜ್ ಎಷ್ಟಿತ್ತು ಅಂದ್ರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ CET ಇಂಪಾರ್ಟೆಂಟ್ ಆಗತ್ತ, ಆಮೇಲೆ TET ಇಂಪಾರ್ಟೆಂಟ್. ಇದು ನೋಡಿ ಎರಡು ಸೇರಿ 90% ಆಯ್ತು ಇಲ್ಲಿ. ನೀವು 90% ಅಂತ ನೋಡಿ, ಈಗ TET ಏನಾಯ್ತು ಆಲ್ರೆಡಿ ಕ್ವಾಲಿಫೈಡ್ ಆಗಿರ್ತೀರಿ, ನೀವು 90+ ತೆಗೆದಿರ್ತೀರಿ. ಒಬ್ಬೊಬ್ರು ಏನಂತ 100 ತೆಗೆದಿರ್ತೀರಿ, ಮತ್ತೊಬ್ರು ಏನಂತ 110 ತೆಗೆದಿರ್ತೀರಿ, ಇನ್ನೊಬ್ರು ಏನಂತ 115 ತೆಗೆದಿರ್ತೀರಿ, ಕೆಲವರು 120 ತೆಗೆದಿರ್ತೀರಿ. ಬಟ್ ಥಿಂಗ್ ಏನಂದ್ರೆ ನೋಡ್ರಿ, ಸಾಧ್ಯ ಆದ ಮಟ್ಟಿಗೆ ಪ್ಲಸ್ ಆಗಕ್ ಪ್ರಯತ್ನ ಮಾಡ್ರಿ. ಆಲ್ರೆಡಿ ಯಾರು TET ಪಾಸ್ ಮಾಡಿದಾರಲ್ಲ, ನಿಮ್ ಸ್ಕೋರ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಮತ್ತೊಂದ್ಸಲ TET ಕರೆದಾದ್ಮೇಲೆ ಮತ್ತೊಂದ್ ಬರೀರಿ. ಅದನ್ನ ಏನ್ ಮಾಡ್ರಿ, ನಿಮ್ ಟಾರ್ಗೆಟ್ 130+ ಆಗಲಿ. 130+ ವರೆಗೆ ನೀವು ಮಾರ್ಕ್ಸ್ ತೆಗೆದ್ಬಿಟ್ರೆ, ಇನ್ ಕೇಸ್ CET ಅಲ್ಲಿ ನೀವು ಮಾರ್ಕ್ಸ್ ಕಡಿಮೆ ತೆಗೆದು ಕೂಡ ಇಲ್ಲಿ ಮ್ಯಾನೇಜ್ ಆಗುತ್ತೆ. ಆಮೇಲೆ ಡಿಗ್ರಿಯಲ್ಲೂ ಕೂಡ ಕೆಲವೊಬ್ರು ಪರ್ಸೆಂಟೇಜ್ ಕಡಿಮೆ ಇರ್ತೈತೆ, 8%ಗಿಂತ ಬಂದ್ರು ಕೂಡ ವೇಟೇಜ್ ಕಡಿಮೆ ಆಗ್ಬಾರ್ದಲ್ಲ ನಿಮ್ದು. ಮತ್ತೆ ಮಾಸ್ಟರ್ ಇದು BEd ಕೂಡ ಡಿಗ್ರಿ ಕಡಿಮೆ ಇರ್ತದೆ ಕೆಲವೊಬ್ಬರದು. ಸೊ ಹಾಗಾಗಿ ಏನ್ ಮಾಡ್ರಿ ಅಂದ್ರೆ, ನೀವು ಸಾಧ್ಯದ ಮಟ್ಟಿಗೆ TET ಅಲ್ಲಿ ಮತ್ತಷ್ಟು ಶ್ರಮ ಹಾಕಿ, ಆಲ್ರೆಡಿ ಎಲಿಜಿಬಿಲಿಟಿ ನಿಮ್ಗೆ ಆಗಿರ್ತೀರಿ. ಹಿಂಗ್ ಏನಂದ್ರೆ ಇಲ್ಲೇ ಸ್ವಲ್ಪ ಜಾಸ್ತಿ ಸ್ಕೋರ್ ಆದ್ರೆ ಏನಾಗತ್ತಂದ್ರೆ, ನೀವು ನಾಳೆ CET ಒಳಗೆ ಕೂಡ ಸ್ವಲ್ಪ ಏನಾದ್ರು ಮಾರ್ಕ್ಸ್ ಕಡಿಮೆ ನಿಂತ್ರು, ಡಿಗ್ರಿ ಒಳಗೆ ಏನೋ ಸ್ವಲ್ಪ ಕಡಿಮೆ ಇದ್ರು, BEd ಒಳಗೆ ಕಡಿಮೆ ಇದ್ರು ಕೂಡ TET ನಿಮ್ಗೆ ಮ್ಯಾನೇಜಬಲ್ ಆಗ್ಬೋದು. 20% ಅಂದ್ರೆ ಅಷ್ಟು ಹಗರ್ ಅನ್ಕೋಕ್ ಹೋಗ್ಬೇಡ್ರಿ, ಹೆಲ್ಪ್ಫುಲ್ ಆಗುತ್ತಿದ್ದು. ಸಾಧ್ಯ ಮಟ್ಟಿಗೆ ಏನ್ ಮಾಡ್ರಿ, TET ಮತ್ತೊಂದ್ಸಲ ಬರೀರಿ. TET ಬರ್ದಾದ್ಮೇಲೆ ಏನಾಗತ್ತಂದ್ರ, ಆ ಉತ್ತಮವಾದ ಮಾರ್ಕ್ಸ್ ಬಂದ್ರೆ ನಿಮಗೆ ಏನಾಗತ್ತಂದ್ರೆ, ನೀವು ನಾಳೆ ಅಪಾಯಿಂಟ್ ಆಗಿ ಅಂತ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ನಾನು 90 ತೆಗ್ದೀನಿ, ಎಲಿಜಿಬಲ್ ಆಗಿದ್ದೀನಿ, ಮೈ ಮರ್ತ್ ಕೊಡಕ್ ಹೋಗ್ಬೇಡ್ರಿ. ಇನ್ ಕೇಸ್ ಏನಾಗತ್ತೆ ಅಂದ್ರೆ, ನೀವು ಮೈ ಮರ್ತದ ಕರೆ ಆದ್ರೆ ನಾಳೆ ಏನಾಗತ್ತಾರ, ಈಗಿನ ಕಾಲದಲ್ಲಿ ಈಗ ಜೆನ್ಜಿ ಜನರೇಷನ್ ಬಂದೈತಿ, ಈಗ ಜನ್ಜಿ ಬಂದೈತಿ ಈಗೆಲ್ಲ. ಹೌದಾ, ಇವ್ರ ಮುಂದೆ ಕಾಂಪಿಟೇಷನ್ ಮಾಡೋದು ಬಹಳ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ಏನ್ ಮಾಡ್ರಿ, ನೀವು AI ಟೆಕ್ನಾಲಜಿ ಬಂದೈತಿ ಈಗ, ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಮಾರ್ಕ್ಸ್ ಇನ್ನೂ ಹೆಚ್ಚಾಗಬೇಕು ಹೊರತು ಕಡಿಮೆ ಆಗಕ್ ಹೋಗ್ಬಾರ್ದು. ಸಾಧ್ಯ ಆದ್ರೆ ನೋಡ್ರಿ, ಏನ TET ಕರೆದ್ರೆ ಏನ್ ಮಾಡ್ರಿ, ನಿಮ್ಮ ಪರ್ಸೆಂಟೇಜ್ ಅನ್ನ ಮತ್ತೆ ಇನ್ಕ್ರೀಸ್ ಮಾಡ್ಕೊಟ್ಟು ಕೂಡ ಕಡಿಮೆ ಆಗಕ್ ಹೋಗ್ಬಾರ್ದು. ಹೌದಾ. ಇಷ್ಟು ನಾನು ಈ TET ಸಂಬಂಧಪಟ್ಟಿದ್ದ ಮತ್ತು ಇದು ಮಾಡ್ಕೊಳ್ಬಹುದು. ಇನ್ನ TET ಆಗಿಲ್ಲ, ನನ್ನ ಪ್ಲಾನ್ ಬಿ ಅಂತ ಕೇಳ್ತಿದ್ರು. ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಮಾಹಿತಿ ಪ್ರಮುಖವಾಗಿರ್ತಕ್ಕಂಥ ನೋಡ್ರಿ, ಖಾಲಿ ಇರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆಯನ್ನು 30 ದಿನಗಳಲ್ಲಿ ಪ್ರಾರಂಭಿಸುವಂತೆ ಎಲ್ಲಾ ಇಲಾಖೆಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಿಗೆ ತಿಳಿಸಲಾಗಿದೆ ಅಂತ ಗೆಜೆಟ್ ಅಲ್ಲಿ ಪ್ರಕಟಣೆ ಆಗಿದ್ದು ನಿನ್ನೆ. ಗೆಜೆಟ್ ಪ್ರಕಟಣೆ ಆಗಿದ್ದು ಅಧಿಕೃತವಾಗಿರ್ತಕ್ಕಂಥ ಪ್ರಕಟಣೆ ಇದು. ನೀವೇನ್ ಮಾಡ್ರಿ, ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಸರ್ ಎಕ್ಸಾಮ್ ಇನ್ ಯಾವಾಗ ಕಾಲ್ ಆಗುತ್ತಾ, ಏನ್ ಕಾಲ್ ಆಗುತ್ತಾ, PC ಕಾಲ್ ಆಗುತ್ತಾ, BEd ಕಾಲ್ ಆಗುತ್ತಾ, ಟೀಚರ್ಸ್ ಕಾಲ್ ಆಗುತ್ತಾ, PU ಲೆಕ್ಚರ್ ಆಗುತ್ತಾ, ಡಿಗ್ರಿ ಕಾಲೇಜ್ ಆಗುತ್ತಾ, ಸಬ್ ರಿಜಿಸ್ಟರ್ ಆಗತ್ತಾ ಅಂತ ಯಾವ್ದು ತಲೆ ಕೆಡ್ಸ್ಕೊಳ್ಕೋಬೇಡ್ರಿ. ಆಗೋದಾಗೋದು 100% ಸತ್ಯನ, ನೀವು ಮಾರ್ಚ್ ಒಳಗನ ಆಗತ್ತ. ಮತ್ತ ಹೆಚ್ಚಿನ ಮಾಹಿತಿ ಹೇಳ್ಬೇಕಂದ್ರೆ ನಿಮ್ಗೆ ಏನ ನೋಡ್ರಿ, ನೀವು ಇರೋದು ವಾಸ್ತವ ಹೇಳ್ತೀನಿ ನಿಮ್ಗೆ, ಒಂದು 60 days ಒಳಗಾಗಿ ಎಲ್ಲಾ ಪ್ರಕ್ರಿಯೆಗಳು ಆರಂಭಗೊಳ್ತಾವ. ಅವಾಗ ನೀವು ಇಂದ ಮುಂದೆ ನೋಡಕ್ ಹೋಗ್ಬೇಡ್ರಿ, ಇವಾಗಿಂದ ಸ್ಟಡಿ ಸ್ಟಾರ್ಟ್ ಮಾಡ್ರಿ. ಇವಾಗಿಂದನ ಸ್ಟಡಿ ಸ್ಟಾರ್ಟ್ ಮಾಡಬೇಕು, ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು, ಕರೆಂಟ್ ಅಫೇರ್ಸ್ ಗಳನ್ನ ಜಾಸ್ತಿ ಓದ್ಕೊಡ್ರಿ. ಎಲ್ಲಾ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗುತ್ತದ. ನೆಕ್ಸ್ಟ್ ಏನಂದ್ರ, ಈ 30 ದಿನಗಳು ಸರ್ಕಾರ ಏನಾದ್ರು ಇಮಿಡಿಯೇಟ್ ಮಾಡ್ಬಿಟ್ರೆ ಆವಾಗ ನಿಮ್ ಎದೆ ಮೇಲೆ ಕೂತಂಗ್ ಆಗತ್ತ ಸಿಚುವೇಶನ್. ಹಂಗ್ ಮಾಡಕ್ ಹೋಗ್ಬೇಡ, ಇವಾಗ ಎಚ್ಚೆತ್ಕೊಡ್ರಿ. ಸಾಧ್ಯದ ಮಟ್ಟಿಗೆ ಪ್ರಯತ್ನವನ್ನು ಹೆಚ್ಚಿನ ಒಂದು ದಿನ ಇದೆ, ಪ್ರಯತ್ನ ಹೆಚ್ಚಿನ ಒಂದು ಇರ್ಬೇಕು ನಿಮ್ದು, ಕಡಿಮೆ ಆಗಬಾರ್ದು. ಸೊ ನಿನ್ನೆ ಒಬ್ರು ಫೋನ್ ಮಾಡಿ ಕೇಳ್ತಾರೆ, ಸರ್ ನಾನು TET ಪಾಸ್ ಆಗಿಲ್ಲ, TET ಕಾಲ್ ಆಗುತ್ತೆ ಅಂತ ಕೇಳ್ತಾ ಇದ್ರು. ಸರ್ ನಂದು TET ಆಗಿಲ್ಲ, ನಂದು ಏನು 90ಕ್ಕಿಂತ ಕಡಿಮೆ ಬಂದಿದೆ ಸರ್, ನಂದ 88 ಬಂದಿದೆ, 12 ಮಾರ್ಕ್ಸ್ ಬಂದ್ರೆ ನಾನು ಪಾಸ್ ಆಗ್ತಿತ್ತು, ಏನ್ ಮಾಡ್ಬೇಕು ಅಂತ ಕೇಳಿದ್ರು. ನಾನು ಅವ್ರಿಗೆ ಒಂದು ಸಜೆಷನ್ ಕೊಟ್ಟೆ. ಏನ್ ಸಜೆಷನ್ ಕೊಟ್ಟನ ಅಂತ ಹೇಳ್ಬೇಕಂದ್ರೆ, ಸರ್ ನಿಮ್ TET ಅಂತೂ ಕ್ವಾಲಿಫೈ ಆಗಿಲ್ಲ ನೀವು. ಹೌದಾ. TET ಕಾಲ್ ಆದ್ರೆ ಮಾತ್ರ ನಿಮ್ದು ಏನಾದ್ರು ಎಲಿಜಿಬಿಲಿಟಿ ಬರುತ್ತೆ. ಬಟ್ ನಿಮ್ದು GPST ನೀವು ಎಲಿಜಿಬಲ್ ಆಗಲ್ಲ ಇಲ್ಲಿ, ಎಲಿಜಿಬಲ್ ಆಗಲ್ಲ. ಸೊ ಇರ್ತಕ್ಕಂಥ ಅವಕಾಶ ಏನಂದ್ರೆ, ಇನ್ ಕೇಸ್ HSTR ಕಾದ್ರೆ ನಿಮ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಇಲ್ಪ ನಿಮ್ದು ಹೆಂಗಿರು MA ಇದೆ, MA ಆಗಿತ್ತು ಅವ್ರದ್ದು, ಪ್ಲಸ್ BEd ಐತೆ. ಪ್ಲಾನ್ ಬಿ ಇಂಪ್ಲಿಮೆಂಟ್ ಮಾಡ್ರಿ. ಇಲ್ಲಿ ಪ್ಲಾನ್ ಬಿ ಇಲ್ಲ ನಿಮ್ಗೆ, ಬರೀ TET ಮಾಡಿ ಬರೀ GPST ಅಷ್ಟು ಹೋದವ್ರನ್ನ, ನಿಮ್ ಪ್ಲಾನ್ ಬಿನೇ ಇಲ್ಲ ಹೆಂಗ. ಪ್ಲಾನ್ ಬಿ ಇಂಪ್ಲಿಮೆಂಟ್ ಮಾಡ್ಬೇಕಾ, ಬರೀ ಒಂದ್ರ ಮೇಲೆ ಒಂದ್ರ ಕೆಲಸ ಆಗಲ್ಲ. ಇಲ್ಲೇನಂದ್ರೆ ಈಗ ನೋಡಿ, ಈಗ ನಮ್ದು ಏನಂದ್ರೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 15,000 ಹುದ್ದೆಗಳು ಕರಿತಾರಂತ ನಮ್ಗೆ ನಿನ್ನೆ ಬಜೆಟ್ ಅಲ್ಲಿ ಕೂಡ ಗೊತ್ತಾಗೈತೆ. ಹೌದಾ. ಇನ್ನೇನ್ ಮಾಡ್ಬೇಕು ನಾವು ಅಂದ್ರೆ, ಇಲ್ಲಿ PU ಕಾಲೇಜ್ ಅಂತೂ ಕಾಲ್ ಆಗುತ್ತೆ ಅದ್ರ ಜೊತೆ. PU ಕಾಲೇಜ್ ಕಾಲ್ ಆಗುತ್ತಾ, PU ಕಾಲೇಜ್ ಕಾಲ್ ಆಗೋದ್ರೆ ಏನಾಗುತ್ತೆ ಅಂದ್ರೆ, ನಿಮ್ದು ಇಲ್ಲಿ MA ಪ್ಲಸ್ BEd ಐತಿ ನಿಮ್ದು. ಹೌದಾ. ಅವ್ರದ್ದು MA ಎಕನಾಮಿಕ್ಸ್ ಅಂತ ಹೇಳಿದ್ರು ನಂಗೆ. MA ಎಕನಾಮಿಕ್ಸ್ ಹತ್ರ PU ಕಾಲೇಜ್ ರೆಡಿ ಆಗ್ರಿ, ಅವ್ರು ಸೈಮಲ್ಟೇನಿಯಸ್ ನೀವು TET ಗೆ ರೆಡಿ ಆಗ್ರಿ. ಇಲ್ಲಿ ಎರಡು ಎರಡು ರೆಡಿ ಆಗ್ರಿ. ಅವ್ರದ್ದು ಎಕನಾಮಿಕ್ಸ್ ಡಿಗ್ರಿ, ಇದು ಮಾಸ್ಟರ್ ಡಿಗ್ರಿ. ಸೊ PU ಕಾಲೇಜು ಆಗತ್ತಾ, ಆಯ್ತಾ, ಇದು ಆಗತ್ತಾ. ಇನ್ ಕೇಸ್ ಆದ್ರೆ HSTR ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಕಮಿಂಗ್ ಡೇಸ್ ಅಲ್ಲಿ. ಸೊ TET ಗೆ ರೆಡಿ ಆಗ್ತಾ ಆಗತ್ತಾ, ಇದನ್ನು ರೆಡಿ ಆಗ್ರಿ. ಇನ್ ಕೇಸ್ TET ಆದ್ಮೇಲೆ ನೋಟಿಫಿಕೇಶನ್ ಮಾಡಿದ್ರೆ ಅದೊಂದು ನಿಮ್ಮ ಏನದು ಪುಣ್ಯ ಅನ್ಬೋದು. ಇಲ್ಪ ಅಂದ್ರೆ ಅನಿವಾರ್ಯ, ಏನ್ ಮಾಡಕ್ಕಾಗಲ್ಲ.
ಇದೊಂದ್ಸಲ ಟಿ ಟಿ ಚೆನ್ನಾಗಿ ಮಾಡ್ಕೊಡ್ರಿ, ಏನು 120+ ಮಾರ್ಕ್ಸ್ ತೆಗೀರಿ. ನೆಕ್ಸ್ಟ್ ಏನಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಇರ್ತಕ್ಕಂಥ ಅವಕಾಶಗಳಿಗೆ ನಿಮ್ದು ಒಂದು ದ್ವಾರ ಬಾಗಿಲು ಆಗತ್ತೆ. ಇನ್ನೇನ್ ಮಾಡ್ರಿ, ಈ ಎಕನಾಮಿಕ್ಸ್ ಅಂತೂ ನಿಮ್ದು ಡಿಗ್ರಿ ಐತಿ ಇಲ್ಲಿ, ಪಿ ಯು ಕಾಲೇಜ್ ರೆಡಿ ಆಗ್ರಿ. ಆಮೇಲೆ ಸೈಮೆಂಟೇನಿಯಸ್ ಅಲ್ಲಿ ಕೆ ಸೆಟ್ ಕೂಡ ರೆಡಿ ಆಗ್ರಿ. ಇಲ್ಲಿ ಕೆ ಸೆಟ್ ಅಂತ ಅಕ್ಟೋಬರ್ 2026 ಕಾಲ ಎಕ್ಸಾಮ್ ಐತೆ. ಅದು ಆಲ್ರೆಡಿ ಕೆ ಇದವರು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಆಲ್ರೆಡಿ, ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರಗಳು. ಸೊ ಸಾಧ್ಯದ ಮಟ್ಟಿಗೆ ಪ್ಲಾನ್ ಬಿ ಇಂಪ್ಲಿಮೆಂಟ್ ಮಾಡ್ಬೇಕು ನೀವು. ಅದೇನಂತ ಸಾಂಪ್ರದಾಯಿಕವಾಗಿರ್ತಕ್ಕಂಥ ದಿನಮಾನಗಳನ್ನ ಬಿಟ್ಟು ಬಿಡ್ಬೇಕೀಗ. ಯಾಕಂದ್ರೆ ಜನರೇಷನ್ ಬರ್ತಾ ಇದ್ವಿ, ಅವ್ರು ಕಾಂಪಿಟೇಷನ್ ಮಾಡೋದು ಈಸಿ ಅಲ್ಲ. ನಾ ಬಿ ಎಡ್ ಮುಗಿಸಿದ್ರೆ ಮಿನಿಮಮ್ 28+ ಏಜ್ ಇರ್ತೀರಿ ನೀವೆಲ್ಲ. ಸೊ ಹಾಗಾಗಿ ನೀವು ಕಾಲಮಾನ ತಕ್ಕಂಗೆ ಬದಲಾಗಿ ಹೊಸ ಪ್ಲಾನ್ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ಎ ಐ ಟೆಕ್ನಾಲಜಿಗೆ ಬಂದಿದ್ದೀವಿ ನಾವು, ಸಾಂಪ್ರದಾಯಿಕ ಜಗತ್ತಿನಲ್ಲಿ ಇಲ್ಲ. ಈಗ ಎ ಐ ಟೆಕ್ನಾಲಜಿಲಿ ಇದ್ದೀವಿ. ಬರ್ತಕ್ಕಂಥ ದಿನಮಾನಗಳು ತುಂಬಾ ಕಷ್ಟ ಆಗ್ತವ. ಮತ್ತ ಬರ್ತಕ್ಕಂಥ ಕಾಂಪಿಟೇಟರ್ಸ್ ಯಾವ ಲೆವೆಲ್ದಾರ ಅಂದ್ರೆ ಅವರು, ನಾನು ಒಂದು ಅಕಾಡೆಮಿ ವರ್ಕ್ ಮಾಡ್ತಿದ್ದೆ. ಏನಂದ್ರೆ ಹೆವಿ ಟಫ್ ಕ್ವಶನ್ಸ್ ಕೊಡ್ತಿದ್ವಿ ಅವ್ರಿಗೆ. ಅವಾಗ 40-50 ತೆಗೆದ್ರೆ ದೊಡ್ಡದಾಗಿತ್ತು. ಇವಾಗ ಎಲ್ಲ 70-80 ತೆಗಿತಿದ್ದಾರೆ ಅವರು ಒಂದು ಟೆಸ್ಟ್ ಅಲ್ಲಿ. ನಾವು PSI ಟೆಸ್ಟ್ ಸೀರೀಸ್ ನಡೆಸ್ತಿದ್ದೀವಿ. ಇಲ್ಲಿ ಏನಾಗತ್ತಂದ್ರ 70-80 ತೆಗಿತಿದ್ದಾರೆ ಅವ್ರು, ನೆಗೆಟಿವ್ ಹೋಗಿ 50-60 ತೆಗಿಯೋರು. ಒಬ್ಬೊಬ್ಬರಂತರು ನನಗೆ ಶಾಕ್ ಆದ, ನಾನು 85 ತೆಗಿತಾರ ಅವರು. ಸೊ ಆ ಲೆವೆಲ್ಕ ಜನರೇಷನ್ ಅಪ್ಡೇಟ್ ಆಗಿಬಿಟ್ಟಾರ. ನೀವ್ ಏನ್ ಮಾಡ್ಬೇಕಾರ, ಪ್ಲಾನ್ ಬಿ ಅಲ್ಲಿ ಸೈಮೆಂಟೇನಿಯಸ್ಲಿ ಒಂದಕ್ಕೊಂದ ಪೂರಕವಾಗಿರ್ತಕ್ಕಂಥ ಅಧ್ಯಯನ ಮಾಡಬೇಕು. ವಿಶೇಷವಾಗಿರ್ತಕ್ಕಂಥ ನಮ್ಮ ಅಧ್ಯಯನ ಇದ್ರ ಮಾತ್ರ ನಾವು ಬೇಗ ಸಕ್ಸಸ್ ಆಗಕ್ಕೆ ಅದಕ್ಕಿದು ಕಾರಣ ಆಗತ್ತ. ನೆಕ್ಸ್ಟ್ ಟಿ ಮಾತ್ರ ಗ್ಯಾರಂಟಿ ಆಗತ್ತ. ಅದ್ರ ಜೊತೆ ನಮ್ಮ GPSTR HSTR 15,000 ನೇಮಕಾತಿಗೆ ಸಂಬಂಧಿಸಿದ ಎಲ್ಲ ನೋಟಿಫಿಕೇಶನ್ ಆಗ್ತಾವೆ. ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ನಿಮ್ ಪ್ರಿಪರೇಷನ್ ಅತ್ಯುತ್ತಮವಾಗಿರ್ಲಿ. ಯಾವುದೇ ಕಾರಣಕ್ಕೂ ಅನ್ಯ ಒಂದು ವಿಚಾರಗಳಿಗೆ ಏನೋ ನಿಮ್ಮ ಆಹಾರವಾಗಬೇಡ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತಷ್ಟು ಪ್ರಮುಖವಾದ ಮಾಹಿತಿಗಳನ್ನು ನಿಮ್ ಜೊತೆ ಹಂಚ್ಕೋತೀನಿ. ಮತ್ತ ಕಮಿಂಗ್ ಡೇಸ್ ಅಲ್ಲಿ ನಾಳೆಯಿಂದ ಈಗ ಬಜೆಟ್ಗೆ ಸಂಬಂಧಪಟ್ಟಂತೆ ಬಜೆಟ್ 2026 ಸಂಬಂಧಪಟ್ಟಂತೆ ಅದಿರ್ತಕ್ಕಂಥ 200+ ಪೇಜ್ಗಳಿಗೆ ಸಂಬಂಧಿಸಿದಂತೆ ಎಲ್ಲವುಗಳನ್ನ MCQ ಮಾಡ್ತಾ ಇದ್ದೀನಿ. ಇವುಗಳ ಡೈಲಿ ನಿಮ್ಗೆ ಏನಾದ್ರೆ ಒಂದು 50 MCQಗಳನ್ನ ನಾನು ಕ್ಲಾಸಲ್ಲಿ ಹಾಕ್ತಾ ಇರ್ತೀನಿ. ಅವುಗಳನ್ನ ನೋಡ್ಕೋತ ಹೋಗ್ರಿ. ಈ MCQ ಬಜೆಟ್ MCQ ಯಾವ ತರ ಇರುತ್ತೆ ಅಂದ್ರೆ, ನಿಮ್ಗೆ PC ಹಿಡ್ಕೊಂಡು ನೀವು IAS ಅವರು ಕೂಡ ಈ ಪರೀಕ್ಷೆ ಯೂಸ್ಫುಲ್ ಆಗ್ತಾ ಇವು. ಸೊ ಇಂಥ ಒಂದು ಸರ್ ಅಟೆಂಡ್ ಮಾಡ್ರಿ. ಮತ್ತೆ ಏನಾದ್ರು ಪೂರಕ ಮಾಹಿತಿ ಏನಾದ್ರು ಬೇಕಾಗಿದ್ರ 8660186299 ಇದಕ್ಕ ಕಾಲ್ ಮಾಡ್ರಿ ಅಥವಾ ಮೆಸೇಜ್ ಮಾಡ್ರಿ, ನಿಮಗ ಸ್ಪಂದನೆ ಮಾಡ್ತಾರ. ಹಾಗಾದ್ರೆ ಈ ಒಂದು ವಿಡಿಯೋಕ್ಕೆ ವಿರಾಮ ನೀಡೋಣ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಮತ್ತೊಂದು ಏನಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಉತ್ತಮವಾದ ಮಾಹಿತಿಯನ್ನು ನಿಮ್ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.